ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಯೂನಿಟ್ ನಿಂದ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಈ ಒಂದು ಮ್ಯಾಥಮೆಟಿಕಲ್ ರೀಸನಿಂಗ್ ಇಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. ಒಟ್ಟು 10 ಅಂಕಗಳ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಇದರಲ್ಲಿ ಪ್ರತಿ ವರ್ಷ ಕೂಡ ಈ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಿದ್ದೀವಿ. ನೋಟ್ಸ್ ಅನ್ನ ನೀಡ್ತಿದ್ದೀವಿ. 5000 ಪ್ಲಸ್ MCQ PDF ಅನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು, ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಅದೇ ರೀತಿಯಾಗಿ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಸೊ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. Here the first question is, in a certain code, school is written as TDIPPM. How is market written? So ಒಂದು ಭಾಷೆಯಲ್ಲಿ ನಾವು ಈ ಸ್ಕೂಲ್ ಅನ್ನ SCHOOL ಸ್ಕೂಲ್ ಅನ್ನ TDIPPM ಅಂತ ಬರೀಬಹುದು. ಹಾಗಾದ್ರೆ ಮಾರ್ಕೆಟ್ ಅನ್ನ ಯಾವ ರೀತಿ ಬರಿತೀವಿ? ಸೊ 4 ಆಪ್ಷನ್ಸ್ ಗಳನ್ನ ಇಲ್ಲಿ ನೀಡಲಾಗಿದೆ, ABCD ಅಂತ. ಸೊ ಲೆಟ್ ಅಸ್ ಸಿ. ಸೊ ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತಂದ್ರೆ, ಈಚ್ ಲೆಟರ್ ಈಸ್ ಶಿಫ್ಟೆಡ್ ಬೈ 1. ಸೊ ಇಲ್ಲಿ ಎಸ್ ನಂತರ ಟಿ ಬರ್ತಾ ಇದೆ, ಸೊ ಟಿ ಅನ್ನ ಬರೆದಿದ್ದಾರೆ. ಸಿ ನಂತರ ಡಿ ಬರುತ್ತೆ, ಸೊ ಡಿ ಬರೆದಿದ್ದಾರೆ. ಎಚ್ ನ ನಂತರ ಐ ಬರುತ್ತೆ, ಐ ಬರೆದಿದ್ದಾರೆ. ಓ ನ ನಂತರ ಪಿ ಬರುತ್ತೆ, ಮತ್ತೆ ಓ ನಂತರ ಪಿ. ಎಲ್ ನ ನಂತರ ಎಂ. ಏನಿಲ್ಲ, +1 ಮಾಡ್ತಾ ಹೋಗಿದ್ದಾರೆ ಅಷ್ಟೇ. ಹಾಗಾಗಿ ಎಂ ನ ನಂತರ ಎನ್ ಬರುತ್ತೆ, ಎ ನ ನಂತರ ಬಿ ಬರುತ್ತೆ, ಆರ್ ನ ನಂತರ ಎಸ್ ಬರುತ್ತೆ, ಕೆ ನ ನಂತರ ಎಲ್ ಬರುತ್ತೆ, ಇ ನ ನಂತರ ಎಫ್ ಬರುತ್ತೆ, ಸೊ ಟಿ ನ ನಂತರ ಯು ಬರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ NBSLFU. Option A is correct. Question number 2. If apple is coded as ELPPA, then tiger is coded as. ಸೊ ಇಲ್ಲಿ ಒಂದು ಭಾಷೆಯಲ್ಲಿ ಆಪಲ್ ಅನ್ನ APPLE ಅನ್ನ ನಾವು ELPPA ಅಂತ ಬರೆದ್ರೆ TIGER ಟೈಗರ್ ಅನ್ನ ಯಾವ ರೀತಿ ಬರಿತೀವಿ? 4 ಆಪ್ಷನ್ಸ್ ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು. ಸೊ APPLE ಅಂತ ಇದೆ, ಏನಿಲ್ಲ, ರಿವರ್ಸ್ ಆಗಿ ಬರಿತಾ ಹೋಗಿದ್ದಾರೆ. ಮೊದಲಿಗೆ ಇ ಬರ್ದಿದ್ದಾರೆ, ನಂತರ ಎಲ್ ಬರ್ದಿದ್ದಾರೆ, ನಂತರ 2 ಸರಿ PP ಇದೆ, 2 ಸರಿ PP ಬರ್ದಿದ್ದಾರೆ, ಕೊನೆಗೆ ಎ ಬರ್ದಿದ್ದಾರೆ. ಸೊ ಇಲ್ಲಿ ಎಲ್ಲವನ್ನ ರಿವರ್ಸ್ ಆರ್ಡರ್ ನಲ್ಲಿ ಬರಿತಾ ಬಂದಿದ್ದಾರೆ. ಹಾಗಾದ್ರೆ ಇಲ್ಲಿ ಮೊದಲಿಗೆ ಆರ್ ಬರುತ್ತೆ, ನಂತರ ಇ ಬರುತ್ತೆ, ನಂತರ ಜಿ ಬರುತ್ತೆ, ನಂತರ ಐ, ಕೊನೆಗೆ ಟಿ ಬರ್ತಾ ಇದೆ. REGIT ಅಂತ. ಸೊ ಆಪ್ಷನ್ ಸಿ REGIT ಆಪ್ಷನ್ ಎ ಇಲ್ಲಿ ಸರಿ ಆಗ್ತಾ ಇದೆ. ಆಪ್ಷನ್ ಎ ಇಲ್ಲಿ ಸರಿ ಆಗ್ತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. In a certain code, mother 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 is written as OMHURF. How will answer ANSWER be written in that code? ಸೊ ಒಂದು ಭಾಷೆಯಲ್ಲಿ ಮದರ್ MOTHER ಅನ್ನ OMHURF ಅಂತ ಬರೆದ್ರೆ ANSWER ಆನ್ಸರ್ ಅನ್ನ ಯಾವ ರೀತಿ ಬರಿತೀವಿ? 4 ಆಪ್ಷನ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋಣ ಯಾವ ರೀತಿ ಪ್ಯಾಟರ್ನ್ ಫಾಲೋ ಮಾಡಿದ್ದಾರೆ ಅಂತ ನೋಡಿದ್ರೆ, ಸೊ ಇಲ್ಲಿ MO ಅಂತ ಇದೆ. ಸೊ ಇದನ್ನ ಕೇವಲ ಮೊದಲ 2 ಅಕ್ಷರಗಳನ್ನ ಇಲ್ಲಿ ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ಎಂ ಅನ್ನ ಸೆಕೆಂಡ್ ಪ್ಲೇಸಿಗೆ ಬರೆದಿದ್ದಾರೆ, ಓ ಅನ್ನ ಫಸ್ಟ್ ಪ್ಲೇಸಿಗೆ ಬರೆದಿದ್ದಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಎನ್ ಅನ್ನ ಫಸ್ಟ್ ಪ್ಲೇಸಿಗೆ ಬರೆಯೋಣ, ಇ ಅನ್ನ ಸೆಕೆಂಡ್ ಪ್ಲೇಸಿಗೆ ಬರೆಯೋಣ. ಸೊ ನಂತರ ಇಲ್ಲಿ ಅಬ್ಸರ್ವ್ ಮಾಡಿ, ಟಿ ನಂತರ ಯು ಬರುತ್ತೆ, +1 ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಎಸ್ ನ ನಂತರ ಟಿ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಎಚ್ ಅನ್ನ ಹ್ಯಾಸ್ ಇಟ್ ಈಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ಡಬ್ಲ್ಯೂ ಅನ್ನ ಹ್ಯಾಸ್ ಇಟ್ ಈಸ್ ಇಡೋಣ. ನಂತರ ಇಲ್ಲಿ ಆರ್ ಅನ್ನ ಮತ್ತೆ ಹ್ಯಾಸ್ ಇಟ್ ಈಸ್ ಇಟ್ಟಿದ್ದಾರೆ. ಈ ಒಂದು ಇಗೆ ಮತ್ತೆ +1 ಮಾಡಿದೆ, ಈ ನಂತರ ಎಫ್ ಬರುತ್ತೆ. ಸೊ ಇಲ್ಲಿ ಈ ನಂತರ ಎಫ್ ಬರ್ತಾ ಇದೆ.
So NAWTRF, option D is the correct answer. Question number 4. Which of the following pairs have the same relationship as open POTNE? ಸೊ ಇಲ್ಲಿ OFTEN ಓಪನ್ ಅನ್ನ ಇವರು PFOTNE ಅಂತ ಬರೆದಿದ್ದಾರೆ. ಸೊ ಅದೇ ರೀತಿಯಲ್ಲಿ ಯಾವುದು ರಿಲೇಶನ್ಶಿಪ್ ಇದೆ ಅಂತ ಕಂಡುಹಿಡಬೇಕು. ಮೊದಲಿಗೆ ಹಾರ್ಟ್ TRAHE ಅಂತ ಇದೆ. ಆಪ್ಷನ್ ಬಿ ಓಪನ್ಸ್ SNEOP ಅಂತ ಇದೆ. ನಂತರ ರಿಸ್ಕಿ IRSYK ಅಂತ ಇದೆ. ಕೊನೆಗೆ ಫಸ್ಟ್ IFRST ಅಂತ ಇದೆ. ಸೊ ಇಲ್ಲಿ ಅದೇ ರೀತಿ ಯಾವ ರಿಲೇಶನ್ಶಿಪ್ ಇದೆ ಅಂತ ನಾವಿಲ್ಲಿ ನೋಡ್ಬೇಕಾಗಿದೆ. ಸೊ ಇಲ್ಲಿ ಮೊದಲಿಗೆ ನೋಡಿ ಓಪನ್ ಅನ್ನ ಯಾವ ರೀತಿ ಬರ್ತಿದ್ದಾರೆ. ಸೊ ಇಲ್ಲಿ OF ಇದೆ. ಸೊ ಎರಡು ಕೂಡ ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ರಿಸ್ಕಿ ತಗೊಂಡಿದೀವಿ, ಆರ್ ಮತ್ತೆ ಐ ಅನ್ನ ಎರಡು ಇಂಟರ್ಚೇಂಜ್ ಮಾಡಿದೀವಿ. ಟಿ ಅನ್ನ ಯಾಸ್ ಇಟ್ ಈಸ್ ಟಿ ಅಂತ ಬರ್ತಿದ್ದಾರೆ, ಇಲ್ಲಿ ಎಸ್ ಅನ್ನ ಯಾಸ್ ಇಟ್ ಈಸ್ ಎಸ್ ಅಂತ ಬರ್ತಿದೀವಿ. ನಾವು ಮತ್ತೆ ಇಲ್ಲಿ ಇ ಎನ್ ಅನ್ನ ಇಂಟರ್ಚೇಂಜ್ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಎನ್ ನ ಜಾಗದಲ್ಲಿ ಇ. ಸೊ ಅದೇ ರೀತಿ ಇಲ್ಲಿ ಇವನ್ ಎರಡನ್ನು ಕೂಡ ಇಂಟರ್ಚೇಂಜ್ ಮಾಡ್ಕೊಂಡ್ರೆ IRSYK. ಸೊ ಎರಡು ಕೂಡ ರಿಲೇಶನ್ಶಿಪ್ ಇಲ್ಲಿ ಸೇಮ್ ಇದೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 5. ಕ್ಲೇಮ್ DNDMR ಅಂತ ಬರ್ತಿದ್ದಾರೆ. ಚಾರ್ಜ್ ಅನ್ನ ಯಾವ ರೀತಿ ಬರಿತೀವಿ? ಕ್ಲೇಮ್ ಇಸ್ ರಿಟರ್ನ್ ಆಸ್ DNDMR. ಹೌ ವಿ ಆರ್ ಗೋಯಿಂಗ್ ಟು ರೈಟ್ ಚಾರ್ಜ್? ಸೊ ಲೆಟ್ ಅಸ್ ಸಿ. ಹಿಯರ್ ದ ಪ್ಯಾಟರ್ನ್ ಈಸ್ ಸಿ ನಂತರ, ಇದು ಕೂಡ ತುಂಬಾನೇ ಈಸಿ ಇದೆ. ಸಿ ನಂತರ ಡಿ ಬರುತ್ತೆ. ಸೊ ಸಿ ನಂತರ ಡಿ +1 ಮಾಡಿದ್ದಾರೆ. ಹೌದಾ? ನೋಡಿ, ಸಿ ನಂತರ ಇ ಡಿ ಬರುತ್ತೆ, +1 ಮಾಡಿದ್ದಾರೆ. ನಂತರ ಎಲ್ ನ ನಂತರ ಎನ್ ಬರ್ತಾ ಇದೆ. ಸೊ ಎಲ್ ಇಲ್ಲಿದೆ, ಎಲ್ ನ ನಂತರ ಎನ್ +2 ಮಾಡಿದ್ದಾರೆ. ಸೊ ಹಾಗಾಗಿ ಎಚ್ ನ ನಂತರ +2 ಅಂದ್ರೆ ಜೆ ಬರ್ತಾ ಇದೆ. ನಂತರ ಎ ನ ನಂತರ ಡಿ ಬರ್ತಿದ್ದಾರೆ. ಎ ನ ನಂತರ ಡಿ ಅಂತಂದ್ರೆ +3 ಮಾಡಿದ್ದಾರೆ. ಸೊ ಹೀಗಾಗಿ ಎ ನಂತರ ಡಿ, ಇಲ್ಲಿ ಕೂಡ ಡಿ ನೇ ಬರ್ತಾ ಇದೆ. ನಂತರ ಐ ನ ನಂತರ ಎಂ ಬರ್ದಿದ್ದಾರೆ. ಐ ನ ನಂತರ ಎಂ 1 2 3 4 +4 ಮಾಡಿದ್ದಾರೆ. ಸೊ ಆರ್ ನ ನಂತರ +4 ಅಂತಂದ್ರೆ 1 2 3 4 ವಿ ಬರ್ತಾ ಇದೆ. ಎಂ ನ ನಂತರ ಆರ್ 1 2 3 4 5 ಫಿಫ್ತ್ ಪೊಸಿಷನ್. ಜಿ ನ ನಂತರ 5 ಫಿಫ್ತ್ ಪೊಸಿಷನ್ ಅಂದ್ರೆ 1 2 3 4 5 ಎಲ್ ಬರ್ತಾ ಇದೆ. ಸಾರಿ, ಜಿ 1 2 3 4 5. ಎಂ ನ ನಂತರ ಆರ್ ಫಿಫ್ತ್ ಪೊಸಿಷನ್ ಗೆ ಬರ್ತಿದ್ದಾರೆ. 1 2 3 4 5. ಸೊ ಇಲ್ಲಿ ಜಿ ನ ನಂತರ 1 2 3 4 5 ಎಲ್ ಬರ್ತಾ ಇದೆ. ಓಕೆ, DJDVL ಬರ್ತಾ ಇದೆ. ಸಾರಿ, ಜಿ ಇದೆಯಲ್ಲ 1 2 3 4 5. ಸಾರಿ, ಎಲ್ ಬರ್ತಾ ಇದೆ. DJDVL ಬರುತ್ತೆ. DJD. ಸೊ ಇಲ್ಲಿ ಆಪ್ಷನ್ ನಲ್ಲಿ DJDVLK ಅಂತ ಇದೆ. ಸಾರಿ, ಇನ್ನೊಂದಿದೆ ಇಲ್ಲಿ. ನೆಕ್ಸ್ಟ್ ಇ ಅನ್ನ ಯಾವ ರೀತಿ ಬರೀಬೇಕು? ಸೊ ಇಲ್ಲಿ ಇ ಅನ್ನ ಇಲ್ಲಿ ಫಿಫ್ತ್ ಪೊಸಿಷನ್ ಆಯ್ತಲ್ಲ, ಇವಾಗ 6th ಪೊಸಿಷನ್ ಅಂತಂದ್ರೆ, ಸೊ ಇ ನ ನಂತರ 6th ಪೊಸಿಷನ್ ಯಾವ್ದು ಬರ್ತಾ ಇದೆ? 1 2 3 4 5 6. ಕೊನೆಗೆ ಇಲ್ಲಿ ಕೆ ಬರ್ತಾ ಇದೆ. ಹೌದಾ? ಸೊ ಇಲ್ಲಿ ಆಪ್ಷನ್ ಎ DJDVLK, ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. Question number 6. If cat is equal to 24, dog is equal to 26, then bat is equal to. So cat ಗೆ 24 ನಂಬರ್ ಕೊಟ್ಟಿದ್ದಾರೆ, ಡಾಗ್ ಗೆ 26 ನಂಬರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅದೇ ರೀತಿ ಬ್ಯಾಟ್ ಗೆ ಯಾವ ನಂಬರ್ ಅನ್ನು ನಾವು ಇಲ್ಲಿ ಕೊಡಬಹುದು? ಸೊ ಇಲ್ಲಿ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಸಿ ಎಷ್ಟನೇ ಸ್ಥಳದ ಸಿ ಇಲ್ಲಿ ಥರ್ಡ್ ಪೊಸಿಷನ್ ನಲ್ಲಿ ಇದೆ. ಹೌದಲ್ಲ? ಸಿ ಇಲ್ಲಿ ಥರ್ಡ್ ಪೊಸಿಷನ್ ನಲ್ಲಿ ಇದೆ. ಪ್ಲಸ್ ಮಾಡಿದ್ದಾರೆ. ಎ ಇಲ್ಲಿ ಪ್ಲಸ್ ಮಾಡಿ ನೋಡೋಣ. ಎ ಇಲ್ಲಿ ಮೊದಲನೇ ಪ್ಲೇಸ್ ನಲ್ಲಿ ಇದೆ. ನೆಕ್ಸ್ಟ್ ಟಿ ಬಂದ್ಬಿಟ್ಟು 20th ಪೊಸಿಷನ್ ನಲ್ಲಿ ಇದೆ. ಸೊ ಹೀಗಾಗಿ ಎಸ್ ಸರಿಯಾಗಿದೆ. ಕ್ಯಾಟ್ ಇಸ್ ಈಕ್ವಲ್ ಟು 24 ಆಯ್ತು. ಸೊ ಹಾಗಾದ್ರೆ ಡಾಗ್ ಇಸ್ ಈಕ್ವಲ್ ಟು ಡಿ 4th ಪೊಸಿಷನ್ ನಲ್ಲಿ ಇದೆ.
ಓ 15 ಪೊಸಿಷನ್ ಅಲ್ಲಿ ಇದೆ, ಜಿ 7 ಪೊಸಿಷನ್ ಅಲ್ಲಿ ಇದೆ. ಸೊ 24 ಕರೆಕ್ಟ್, ಸಾರಿ 26. ಸೊ ಅದೇ ರೀತಿ ಬಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ, ಎ ಫಸ್ಟ್ ಪೊಸಿಷನ್ ಅಲ್ಲಿ ಇದೆ, ಟಿ 20th ಪೊಸಿಷನ್ ಅಲ್ಲಿ ಇದೆ. ಸೊ ದ ರೈಟ್ ಆನ್ಸರ್ ಇಸ್ 23. Question number 7. If understand is coded as 1, 2, 3, 4, 5, 6, 7, 8, 2, 3, how will start be coded? So understand ಅನ್ನ ನಾವು 1, 2, 3, 4, 5, 6, 7, 8, 2, 1, 2, 3 ಅಂತ ಬರೆದ್ರೆ ಸ್ಟಾರ್ಟ್ ಅನ್ನ ಯಾವ ರೀತಿ ಬರಿತೀವಿ? ಸೊ ಇಲ್ಲಿ ನೋಡೋಣ. ಸೊ ಅಂಡರ್ಸ್ಟ್ಯಾಂಡ್ ಗೆ 1, 2, 3, ಇಗೆ 4 ಅಂತ ಬರೆದಿದ್ದಾರೆ, ಆರ್ ಗೆ 5, ಎಸ್ ಗೆ 6, 7, 8, 2, 3. ಸೊ ಹಾಗಾದ್ರೆ ಅದೇ ಲ್ಯಾಂಗ್ವೇಜ್ ನಲ್ಲಿ ಸ್ಟಾರ್ಟ್ ಅನ್ನ ಏನಂತ ಬರಿತೀವಿ ಅಂತಂದ್ರೆ ಸೇಮ್ ಅದರಲ್ಲಿರೋ ನಂಬರ್ಸ್ ಅನ್ನ ಕಾಪಿ ಪೇಸ್ಟ್ ಮಾಡಬೇಕು. ಎಸ್ ಗೆ 6 ಅಂದಿದ್ದಾರೆ, 6 ಅಂತ ಬರಿತೀವಿ. ಟಿ ಅನ್ನ ಎಷ್ಟು ಅಂತ ಬರೆದಿದ್ದಾರೆ? ಟಿ ಅನ್ನ 7 ಬರೆದಿದ್ದಾರೆ. ಎ ಅನ್ನ 8 ಬರೆದಿದ್ದಾರೆ. ಆರ್ ಅನ್ನ 5 ಬರೆದಿದ್ದಾರೆ. ಮತ್ತೆ ಟಿ ಅನ್ನ 7 ಬರೆದಿದ್ದಾರೆ. ಸೊ 6, 7, 8, 5, 7. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 8. ಇನ್ ಅ ಕೋಡ್ ಲ್ಯಾಂಗ್ವೇಜ್, pose is coded as OQNPRTDF. Then type will be coded as POSE. pose ಅನ್ನ OQNPRTDF ಅಂತ ಬರೆದ್ರೆ ಟೈಪ್ ಅನ್ನ ಯಾವ ರೀತಿ ಬರಿತೀವಿ? ಸೊ ಇಲ್ಲಿ ನೋಡೋಣ, ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ಅಂತಂದ್ರೆ ಸೊ ಪಿ ಅನ್ನ ಅವರು OQ ಅಂತ ಬರೆದಿದ್ದಾರೆ, ಹೌದಾ? ಪಿ ಇಲ್ಲಿದೆ ಅಂದ್ರೆ ಒಂದು ಹಿಂದೆ ವರ್ಡ್ಸ್ ಇನ್ನೊಂದು ಮುಂದೆ ಇರೋ ವರ್ಡ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಹೌದಾ? ಹಾಗಾದ್ರೆ ಟಿ ಗೆ ಹಿಂದೆ ಇರೋದು ಎಸ್ ಬರುತ್ತೆ, ಮುಂದೆ ಇರೋದು ಯು ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಓ ಅನ್ನ ಯಾವ ರೀತಿ ಬರ್ತಿದ್ದಾರೆ? ಎನ್ ಪಿ ಅಂತ ಬರ್ತಿದ್ದಾರೆ. ಸೇಮ್ ಅದೇ ರೀತಿ, ಹೌದಲ್ಲ? ಓನ ಹಿಂದಿನ ಅಕ್ಷರ ಎನ್ ಬರುತ್ತೆ, ಮುಂದಿದ್ದು ಪಿ ಬರುತ್ತೆ. ಸೊ ಹಾಗಾಗಿ ವಾಯ್ ನ ಹಿಂದೆ ಮುಂದೆ ಎಕ್ಸ್ ಜಡ್ ಬರುತ್ತೆ, SUXZ. ನೆಕ್ಸ್ಟ್ ಎಸ್, ಸೇಮ್ ಎಸ್ ಆರ್ ಟಿ ಅಂತ ಎಸ್ ಗೆ ಆರ್ ಟಿ ಅಂತ ಬರೆದಿದ್ದಾರೆ. ಸೊ ಅದೇ ರೀತಿ ಪಿ ಗೆ OQ ಅಂತ ಬರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇ ಗೆ DF ಅಂತ ಬರಿತೀವಿ. ಸೊ SUXZ OQ DF. ಆಪ್ಷನ್ ಸಿ ಇಸ್ ಕರೆಕ್ಟ್. Question number 9. In a certain code language, 2, 4, 7 means spread red carpet, 2, 5, 6 means dust 1 carpet, 2, 3, 6 means 1 red carpet. Which of the following numerical symbols stand for dust? So ಇಲ್ಲಿ 2, 4, 7 ಅಂದ್ರೆ spread red carpet ಅಂತ ಬರ್ತಿದ್ದಾರೆ. 2, 5, 6 ಅಂದ್ರೆ dust 1 carpet ಅಂತ ಬರ್ತಿದ್ದಾರೆ. 2, 3, 6 ಅಂದ್ರೆ 1 ರೆಡ್ ಕಾರ್ಪೆಟ್ ಅಂತ ಬರ್ತಿದ್ದಾರೆ. ಹಾಗಾದ್ರೆ ಡಸ್ಟ್ ಗೆ ಯಾವ ನಂಬರ್ ಅನ್ನ ಇಲ್ಲಿ ಕೋಡ್ ಮಾಡಬೇಕು? ಸೊ ಇಲ್ಲಿ ನೋಡಿ 2, 4, 7 ಅಂದ್ರೆ ಸ್ಪ್ರೆಡ್ ರೆಡ್ ಕಾರ್ಪೆಟ್ ಅಂತ. ಸೊ ಇಲ್ಲಿನೂ ಕೂಡ 2 ಇದೆ, ಇಲ್ಲಿನೂ ಕೂಡ 2 ಇದೆ. ಹಾಗಾದ್ರೆ 2 ಗೆ ಕೋಡ್ ಯಾವ್ದೈತಿ? ಇಲ್ಲಿ ಕಾರ್ಪೆಟ್. ಇಲ್ಲಿನೂ ಕಾರ್ಪೆಟ್ ಇದೆ, ಇಲ್ಲಿನೂ ಕಾರ್ಪೆಟ್ ಇದೆ. ಡಸ್ಟ್ ಗೆ ಕಂಡು ಹಿಡಿಬೇಕಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 2, 3, 6, ಇಲ್ಲಿ 2, 5, 6, ಇಲ್ಲಿನೂ 6 ಇದೆ, ಇಲ್ಲಿನೂ 6 ಇದೆ, ಹೌದಾ? ಕಾರ್ಪೆಟ್ ಅನ್ನ ಬಿಟ್ಟು ಇಲ್ಲಿ ಕೂಡ 1 ಇದೆ, ಇಲ್ಲಿ ಕೂಡ 1 ಇದೆ. ಸೊ ಇವಾಗ ಡಸ್ಟ್ ಗೆ ಬೇಕಾಗಿದೆ. ಡಸ್ಟ್ ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ನಲ್ಲಿದೆ, ಇಲ್ಲಿ ಡಸ್ಟ್ ಮಾತ್ರ ಓದಿದೆ, ಇಲ್ಲಿ 5 ಮಾತ್ರ ಓದಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Okay, question number 10. Find the next number. CKZDLY-FNWGOE. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡಬೇಕು.
ಏನಿಲ್ಲ, ತುಂಬಾ ಸರಳವಾಗಿದೆ. ಸಿ ನಂತರ ಡಿ ಇದೆ, ಡಿ ನ ನಂತರ ಇ ಬರುತ್ತೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಇ ಎಫ್ ಜಿ, ಕೆ ಎಲ್ ಎಂ ಎನ್ ಒ, ಕೆ ಎಲ್ ಇಲ್ಲಿ ಎಂ ಬರುತ್ತೆ. ಝಡ್ ಇಲ್ಲಿ ರಿವರ್ಸ್ ಬಂದಿದ್ದಾರೆ. ಝಡ್ ವೈ, ವೈ ನ ಹಿಂದೆ ಎಕ್ಸ್ ಬರುತ್ತೆ. ಇ ಎಂ ಎಕ್ಸ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್, ದೆನ್ ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQs, PDF ಎಲ್ಲವನ್ನ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು. ಎಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.